ಹೇಳಿ ನಿಮ್ಗೆ 6 ವಾರ ಆದ್ಮೇಲೆ ಏನ್ ಮಾಡಿದೀರಾ ಮಾರ್ಗಸೂಚಿ ಅಂತ. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ, 6 ವಾರ ನಿಲ್ಲಿಸ್ಲಿ, 6 ವಾರ ನಿಲ್ಲಿಸಿದ್ಮೇಲೆ ನೋಡೋಣ. ಸಾರಿಗೆ ಸಚಿವರೇನಾದ್ರು ಹಫ್ತಾ ವಸೂಲಿಗೆ ನಿಂತಿದಾರ? ಅವರ ಬೃಹದಾಕಾರದ ಸಂಸ್ಥೆನ ಹೆಂಗೆ ಬೈಕ್ ಟ್ಯಾಕ್ಸಿಗಳನ್ನ ಇಟ್ಕೊಂಡು ರನ್ ಮಾಡೋದಕ್ಕೆ ಸಾಧ್ಯ? ನೀವೆಲ್ಲ ಅದನ್ನು ವಿರೋಧ ಮಾಡ್ತೀರಾ ಅನ್ನೋದಾದ್ರೆ ಬರ್ರಪ್ಪ. ಈ ಆಪ್ ಸಂಸ್ಥೆಗಳ ಗುಲಾಮರಾಗಿದಾರಲ್ಲ. ಮೊನ್ನೆ ನೋಡಿ ಏಕಾಏಕಿ ಯಾರ ಕೈಗೂ ಕೂಡ ಸಿಗದೇ ಇರುವಂತಹ ಓಲಾ ಭವಿಷ್ಯ ಅಗರ್ವಾಲ್ ಹೋಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರನ್ನ ಒಂದು ಗಿಫ್ಟ್ ಕೊಟ್ಟು ಒಂದು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದ್ರೆ, ಅದೇ ನಿನ್ನೆ ಏಪ್ರಿಲ್ 29 ನಿನ್ನೆ ಹೈಕೋರ್ಟು ಮತ್ತೆ ಜೂನ್ 15ನೇ ತಾರೀಕುವರೆಗೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆನ ಮುಂದುವರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೈಕೋರ್ಟು ಆದೇಶ ಕೊಟ್ಟಿರುವಂಥದ್ದನ್ನ ನಿನ್ನೆ ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಆದರೆ ನಮಗೆ ಒಂದು ಏನು ಅಂದರೆ, ಹೈಕೋರ್ಟು ನಿಜಕ್ಕೂ ಏನಂತ ತಿಳ್ಕೊತಾ ಇದೆ ಈ ಟ್ರಾನ್ಸ್ಪೋರ್ಟ್ ಲೈನ್ನ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ಹೈಕೋರ್ಟ್ಗೆ ಯಾರು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ, ಈ ಹೈಕೋರ್ಟ್ಗೆ ಗೈಡ್ಲೈನ್ಸ್ ಕೊಡ್ತಿರೋ ಅಂಥವ್ರು ನಿಜಕ್ಕೂ ಕೂಡ ಯಾವ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಹೈಕೋರ್ಟು ನಿಜಕ್ಕೂ ಏನು ಅನ್ಕೊಂಡ್ಬಿಟ್ಟಿದೆ, ವೈಟ್ ಬೋರ್ಡು 2 ವೀಲರ್ಗಳಲ್ಲಿ ಪ್ರಯಾಣಿಕರುಗಳು ಸೇವೆ ಕೊಡ್ತಿರುವಂತಹ ಈ ಆ್ಯಪ್ ಸಂಸ್ಥೆಗಳು ನಡೆಸ್ತಿರುವಂಥ ಅಕ್ರಮದ ಬಗ್ಗೆ, ಈ ದಂಧೆ ಬಗ್ಗೆ ಹೈಕೋರ್ಟ್ ಮಾಹಿತಿನ ಅರ್ಥ ಮಾಡ್ಕೊಳ್ತಿದ್ಯಾ? ಅಥವಾ ಇವ್ರೇನು ಆ್ಯಪ್ ಬೇಸ್ಡ್ ಸಂಸ್ಥೆಗಳು ಹೈಕೋರ್ಟ್ಗಳಿಗೆ ಏನಂತ ಹೋಗಿ ಅಪ್ರೋಚ್ ಮಾಡಿಕೊಂಡು ದಿನಾಂಕಗಳನ್ನ ಮುಂದೂಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅನ್ನೋದು ಇದು ಟೋಟಲ್ ನಮಗೂ ಕೂಡ ಬೇಸರ ಆಗ್ತಾ ಇರೋದು. ಯಾಕೆಂದರೆ ನೋಡಿ, ಹೈಕೋರ್ಟ್ ಚೆನ್ನಾಗಿ ಅರ್ಥ ಆಗಿದೆ ಬೈಕ್ ಟ್ಯಾಕ್ಸಿ ಅನ್ನೋದು ಇಲ್ಲೀಗಲ್ ಅಂತ. ಈಗ ಮತ್ತೆ 15 ದಿನ, ಮೊದಲನೇದಾಗಿ 6 ವಾರ ಅಂತ ಏನು ಗಡುವು ಕೊಟ್ಟಿದ್ರು ಅದೇ ತಪ್ಪು. ಅದ್ರ ಜೊತೆಗೆ ಮತ್ತೆ 15 ದಿನ ಅಂತ ಏನು ಕೊಟ್ಟಿದಾರಲ್ಲ ಅದು ಇನ್ನೂ ಕೂಡ ತಪ್ಪು ಅನ್ನೋದು ನಮ್ಮ ಪ್ರಕಾರ. ಯಾಕೆ ಅಂದರೆ ಈಗ ನೋಡಿ, ವೈಟ್ ಬೋರ್ಡ್ 2 ವೀಲರಲ್ಲಿ ಈಗ ಜೂನ್ 15ನೇ ತಾರೀಕುವರೆಗೂ ಕೋರ್ಟ್ ಹೇಳ್ಬಿಡ್ತು ಹೈಕೋರ್ಟ್. ಈಗ ಜೂನ್ 15ನೇ ತಾರೀಕು ಒಳಗಡೆ ಒಂದು 10 ಆಕ್ಸಿಡೆಂಟ್ಗಳಾಗೋಯ್ತು, ವೈಟ್ ಬೋರ್ಡ್ 2 ವೀಲರ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋಯ್ತು. ಮತ್ತು ಆ ಆಕ್ಸಿಡೆಂಟ್ ಆದಂತಹ ಕೇಸ್ಗಳು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಅಲ್ಲಿ ಏನಂತ ಬರುತ್ತೆ, ವೈಟ್ ಬೋರ್ಡಲ್ಲಿ ನೀನು ಪ್ರಯಾಣಿಕರ ಸೇವೆ ಮಾಡೋ ಆಗಿಲ್ಲ, ನೀನು ಪ್ರಯಾಣಿಕರದು ಪ್ಯಾಸೆಂಜರ್ ಸೇವೆ ಮಾಡ್ತೀನಿ ಅಂದರೆ ನೀನು ಮಸ್ಟ್ ಅಂಡ್ ಶುಡ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು. ನೀನು ಇದು ಯಾವುದೋ ರೀತಿ ಹೊಂದಿಲ್ಲ ಅಂದಾಗ ನೀನು ಯಾವ ವ್ಯಕ್ತಿ ನಿನ್ನ 2 ವೀಲರಿಂದ ಬಿದ್ದು ಪ್ರಾಣ ಕಳ್ಕೊಂಡಿರ್ತಾರೆ ಅಂಥವ್ರಿಗೆ ನೀವು ಪರಿಹಾರ ಕೊಡಬೇಕು ಅನ್ನೋ ರೀತಿಲಿ ಇದೇ ಕೋರ್ಟ್ ಹೇಳುತ್ತೆ. ಮತ್ತೆ ಇದೇ ಕೋರ್ಟ್ ಹೇಳ್ತಾ ಇದೆ ಜೂನ್ 15ವರೆಗೂ ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ. ಅಲ್ಲಿಗೆ ಕೋರ್ಟ್ಗಳಿಗೂ ಕೂಡ ವೈಟ್ ಬೋರ್ಡಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಾ ಇರೋ ಅಂಥದ್ದು ಅರಿವೇ ಇಲ್ವಾ? ಮಾನ್ಯ ನ್ಯಾಯಾಧೀಶರುಗಳು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ, ವೈಟ್ ಬೋರ್ಡಲ್ಲಿ ಇವರು ಬಿಸ್ನೆಸ್ ನಡೆಸ್ತಾ ಇರೋದು, ಅದನ್ನ 6 ವಾರ ಅಂತೇಳಿ ಮತ್ತೆ ಇನ್ನ ಒಂದು 6 ವಾರ ಹೆಚ್ಚು ಕಡಿಮೆ 1 ತಿಂಗಳು ಕಾಲಾವಕಾಶ, 1.5 ತಿಂಗಳು ಕಾಲಾವಕಾಶ ಕೊಡುವಂತ ಕೆಲಸ ಆಗ್ತದೆ. ಯಾಕೆಂದ್ರೆ ಕಳೆದ ಏಪ್ರಿಲ್ 2ನೇ ತಾರೀಕು, ಇದೇ ಏಪ್ರಿಲ್ನಲ್ಲಿ 2ನೇ ತಾರೀಕಲ್ಲಿ ಆದೇಶ ಬಂತು. ಮೇ 15ಕ್ಕೆ 6 ವಾರ ಕಂಪ್ಲೀಟ್ ಆಗ್ತದೆ. ಆ ಮೇ 15ವರೆಗೂ ಏನು ನೋಡ್ತಿತ್ತು ಅದು ಕೂಡ ಸಮಸ್ಯೆನೆ. ವೈಟ್ ಬೋರ್ಡ್ 2 ವೀಲರ್ಲಿ ಪ್ರಯಾಣಿಕರುಗಳು ಕೈಕಾಲು ಮುರ್ಕೊಂಡ್ರೆ ಪ್ರಾಣ ಕಳ್ಕೊಂಡಿದ್ರು ಕೂಡ ಅದು ಕೂಡ ಒಂದೊಂದು ಕೇಸ್ಗಳಾಗಿದ್ರೆ ಪಾಪ ಅಮಾಯಕರ ರೈಡರ್ಗಳು ಕೂಡ ಈ ಆ್ಯಪ್ ಸಂಸ್ಥೆಗಳ ಕುತಂತ್ರಕ್ಕೆ ಬಲಿ ಆಗ್ತಿದ್ರು. ಕಾನೂನಿನ ಚೌಕಟ್ಟಲ್ಲಿ ತಗಲಾಕೊಂಡು ಪಾಪ ಅವರು ಕೂಡ ತುಂಬಲಾರದ ನಷ್ಟ ಅನುಭವಿಸ್ಬೇಕಾಗ್ತಿತ್ತು. ಆದರೆ ಹೈಕೋರ್ಟ್ ಮತ್ತೆ ಇವ್ರನ್ನ ಜೂನ್ 15ವರೆಗೂ ಅನ್ನೋ ರೀತಿಯಲ್ಲಿ ಮಾಡಿದೆ ಅಂದರೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ಗೆ ಇವ್ರು ನಡೆಸ್ತಿರೋಂಥ ಬಿಸ್ನೆಸ್ ಏನು 2 ವೀಲರ್ಗಳನ್ನ ಎಲ್ಲೋ ಬೋರ್ಡ್ ಇಟ್ಕೊಂಡು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಏನೋ ಮಾನ್ಯ ನ್ಯಾಯಾಧೀಶರು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೊನ್ನೆ ನೋಡಿ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಾಧ್ಯಮಗಳು ಪ್ರಶ್ನೆ ಮಾಡಿ ಕೇಳದಂತ ಸಂದರ್ಭದಲ್ಲಿ ಮಾಧ್ಯಮಗಳು 2 ವಿಚಾರನ ಪ್ರಶ್ನೆ ಮಾಡಿ ಕೇಳುತ್ತೆ. ಹೈಕೋರ್ಟ್ 6 ವಾರದ ಗಡುವನ್ನ ಕೊಡ್ತಾ ಇದೆ, 6 ವಾರದ ಗಡುವು ಇನ್ನೇನು ಮುಗಿತಾ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ಹೇಳಿ ಮಾಧ್ಯಮ ಮಿತ್ರರು ಕೇಳಿದಾಗ ಮಾನ್ಯ ಸಾರಿಗೆ ಸಚಿವರು ಹೇಳ್ತಾರೆ, ಕಾನೂನನ್ನ ಅವರು ಪರಿಪಾಲನೆ ಮಾಡಬೇಕು, ನಾವು ಪರಿಪಾಲನೆ ಮಾಡಬೇಕು. ನಾವು ಆ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಗೈಡ್ಲೈನ್ಸ್ ನಾವು ಕೊಡೋಕೆ ಬರೋದಿಲ್ಲ. ಯಾಕೆ ಅಂದ್ರೆ ಹೈಕೋರ್ಟ್ ಅವರಿಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ, 6 ವಾರದವರೆಗೂ ನೀವು 6 ವಾರ ಆದ್ಮೇಲೆ ಬಂದ್ ಮಾಡಬೇಕು ಅಂತೇಳಿ. ಹಂಗಾಗಿ ನಾನು ಯಾವುದೋ ನೋಟಿಸ್ ಅವರು ಕೊಟ್ಟಿಲ್ಲ, ನಾವು ಕೊಡೋಕ್ಕೂ ಬರೋದಿಲ್ಲ, ಅದು ಹೈಕೋರ್ಟೇ ಕೊಡ್ತಾ ಇದೆ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಔಟ್ ಮಾಡ್ತಾರೆ ಮಾಧ್ಯಮ ಮಿತ್ರರು, ಮಾರ್ಗಸೂಚಿ ಏನ್ ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾರೆ.
ಅಲ್ಲಿಗೆ ಮಾರ್ಗಸೂಚಿನ ವಿಷಯನ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿ ಕೇಳಿದಾಗ ಒಬ್ರು ಸಾರಿಗೆ ಸಚಿವರಾಗಿರುವಂಥವ್ರು ಹೈಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅನ್ನೋದನ್ನ ಓದೇ ಇಲ್ವಾ ಅವರು? ಇಲ್ಲ ಅಧಿಕಾರಿಗಳಾದರೂ ಅವ್ರಿಗೆ ತಿಳಿಸಿಲ್ವಾ ನಮಗೆ ಮಾರ್ಗಸೂಚಿನ ಕೊಡೋದಕ್ಕೆ ಹೇಳಿದ್ದಾರೆ ಅಂತ? ಎಲ್ಲ ಒಂದ್ ಕಡೆ ಮಾರ್ಗಸೂಚಿ ಅನ್ನೋ ವಿಚಾರ ಬಂದಾಗ ಅದನ್ನ ಹಾಸ್ಯಾಸ್ಪದವಾಗಿ ತಗೊಂಡಿರುವಂಥದ್ದು ನಿಜಕ್ಕೂ ಸಾರಿಗೆ ಸಚಿವರಿಗೆ ಶೇಮ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದಾರೆ, ಮಾರ್ಗಸೂಚಿ ಏನ್ ಮಾಡಿದೀರಾ ಹೇಳಿ, ನಿಮ್ಗೆ 6 ವಾರ ಆದ್ಮೇಲೆ ಏನ್ ಮಾಡಿದೀರಾ ಮಾರ್ಗಸೂಚಿ ಅಂತ. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ, 6 ವಾರ ನಿಲ್ಲಿಸ್ಲಿ, 6 ವಾರ ನಿಲ್ಸಿದ್ಮೇಲೆ ನೋಡೋಣ, 6 ವಾರ ನಿಲ್ಸಿದ್ಮೇಲೆ ನೋಡಿದ್ಮೇಲೆ ಆಮೇಲೆ ನೋಡೋಣ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಮತ್ತೆ ಮಾರ್ಗಸೂಚಿ ಮಾಡೋ ಅಂತ ನಿಟ್ಟಿನಲ್ಲಿ ಸಾರಿಗೆ ಸಚಿವರೇನಾದರೂ ಹಫ್ತಾ ವಸೂಲಿಗೆ ನಿಂತಿದ್ದಾರಾ? ಅಥವಾ ಸರ್ಕಾರದ ಮಂತ್ರಿಗಳು ಯಾರಾದರೂ ಮಾರ್ಗಸೂಚಿನ ಬಿಡುಗಡೆ ಮಾಡೋ ಅಂತ ನಿಟ್ಟಿನಲ್ಲಿ ಏನಾದರೂ ಈ ಆ್ಯಪ್ ಸಂಸ್ಥೆಗಳಿಂದ ಏನಾದರೂ ಹಣಕ್ಕೇನಾದರೂ ಎದುರು ನೋಡ್ತಾ ಇದ್ದಾರಾ ಅನ್ನೋದು ನಮಗೂ ಕೂಡ ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಅವ್ರ ರಿಯಾಕ್ಷನ್ ಹಂಗಿತ್ತು, ಹೌದ್ರಿ ಮಾರ್ಗಸೂಚಿನ ಮಾಡಿದೀವಿ ಅನ್ನೋ ರೀತಿಲಿ ಹೇಳ್ಬೋದಾಗಿತ್ತು. ಅವ್ರೇನಾದರೂ ಬೈಕ್ಗಳನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಖಂಡಿತ ನಮ್ಮ ಅಧಿಕಾರಿಗಳು ವಲಯ ಅವ್ರನ್ನ ಸದೆ ಬಡಿತೀವಿ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಕರ್ನಾಟಕದಲ್ಲಿ ನಾವು ರನ್ ಮಾಡೋದಕ್ಕೆ ಬಿಡೋದಿಲ್ಲ, ಅದು ವೈಟ್ ಬೋರ್ಡ್ ಆದ್ರೂ ಸರಿನೇ, ನಾವು ಕಮರ್ಷಿಯಲ್ ಪರ್ಪಸ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೋ ಬೋರ್ಡ್ ಕೂಡ ಬಿಡೋದಿಲ್ಲ ಅನ್ನೋ ರೀತಿಲಿ ಅವ್ರು ಖಡಕ್ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಆದ್ರೆ ಆ ಮುಗುಳ್ನಾಗೆ ಬೀರ್ಕೊಂಡು ಹೋಗ್ತಾರೆ ಅಂದಾಗ ಎಲ್ಲೋ ಒಂದ್ ಕಡೆ ಇವರು ಮಾರ್ಗಸೂಚಿ ಅನ್ನೋ ಹೆಸರನ್ನ ಹಣಕ್ಕೇನಾದ್ರೂ ಒತ್ತೆ ಇಡೋ ಅಂತ ಕೆಲಸನ ಸಾರಿಗೆ ಸಚಿವರು ಮಾಡ್ತಾ ಇದ್ದಾರ ಅನ್ನೋದು ನಮಗೆ ಆ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡಿದಂಥದ್ದು. ಈಗ ನನ್ನ ಒಂದು ಊಹೆ ಏನು ಅಂದ್ರೆ, ಊಬರ್ ಅನ್ನೋ ಸಂಸ್ಥೆ ಕೋರ್ಟ್ಗೆ ಅಪ್ರೋಚ್ ಮಾಡಿದೆ, ಮತ್ತೆ ಜೂನ್ವರೆಗೂ ಕೂಡ ಕೋರ್ಟಲ್ಲಿ ಅಪ್ರೋಚ್ ಮಾಡಿ ಕಾಲಾವಕಾಶ ತಗೊಂಡಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಓಲಾ, ಊಬರ್, ರ್ಯಾಪಿಡೋ ಈ 3 ಸಂಸ್ಥೆಗಳು ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿರ್ಬೋದು, ಸರ್ಕಾರದ ಮಂತ್ರಿಗಳು ಏನಾದರೂ ಡಿಮ್ಯಾಂಡ್ ಮಾಡಿರ್ಬೋದು, ನಾವು ಯಾಕೆ ಇವ್ರಿಗೆ ಡಿಮ್ಯಾಂಡ್ಗೆ ದುಡ್ಡು ಕೊಡಬೇಕು, ನಾವು ಯಾಕೆ ಇವ್ರಿಗೆ ಬಲಿ ಆಗಬೇಕು, ಬೇಡ ಬಿಡು ಕೋರ್ಟ್ಗೆ ಹೋಗೋಣ ಅಂತ ಏನಾದರೂ ಹೋಗಿರ್ಬೋದಾ ಅನ್ನೋದು ನಮ್ಮ ಒಂದು ಊಹೆ. ಯಾಕೆಂದ್ರೆ ನಮ್ಮ ಒಂದು ಸಂಘಟನೆ ಅನುಭವದಲ್ಲಿ ಈ ಮಾತನ್ನು ಹೇಳ್ತಾ ಇರೋದು. ಇಲ್ಲ ನಾವು ಕಾನೂನಾತ್ಮಕವಾಗಿ ನೋಡ್ತೀವಿ ಅನ್ನೋದಾದ್ರೆ, ಏನಾದರೂ ಊಬರ್ ಸಂಸ್ಥೆಯವರು ಕೋರ್ಟ್ ಕೊಟ್ಟಿರುವಂಥ ಕಾಲಾವಕಾಶ 6 ವಾರ ಏನಿದೆ ಅದು ನಮಗೆ ಸಾಕಾಗಲ್ಲ, ಇನ್ನು ಮತ್ತೆ ಏನಾದರೂ ನಮಗೆ ಕಾಲಾವಕಾಶ ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಪ್ರೋಸೆಸ್ ಮಾಡಿರ್ಬೋದಾ? ಅಥವಾ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಈ ಒಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ, ಇನ್ನೊಂದು 2 ವಾರ ಇರೋದ್ರಿಂದ ನಾನು ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ನೋಟಿಸನ್ನ ಆಧಾರವಾಗಿ ಇಟ್ಕೊಂಡೇನಾದರೂ ಇನ್ನು ಯಾವುದೇ ರೀತಿಯ ಮಾರ್ಗಸೂಚಿನ ಇವರು ಮಾಡಿಕೊಟ್ಟಿಲ್ಲ ನಮಗೆ, ಇವರ ಒಂದು ಮಾರ್ಗಸೂಚಿಯ ಒಂದು ವ್ಯವಸ್ಥೆ ನಮಗೆ ಇದುವರೆಗೂ ಕೂಡ ಬರದೇ ಇರೋ ಕಾರಣ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಿದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವರೇನಾದರೂ ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡಿ ಮತ್ತೆ ಜೂನ್ 15ವರೆಗೂ ಕೂಡ ಕಾಲಾವಕಾಶ ತಗೊಂಡಿದಾರ. ಇದನ್ನ ಮಾನ್ಯ ಕಾನೂನು ಹೇಳ್ಬೇಕಾಗ್ತದೆ, ನಮ್ಗಳಿಗೆ ಜನಕ್ಕೆ ತಿಳಿಸ್ಕೊಡ್ಲೇಬೇಕಾಗ್ತದೆ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬಂದು ಅಪ್ರೋಚ್ ಮಾಡಿ ಕೋರ್ಟ್ಗೆ ಮತ್ತೆ ಜೂನ್ 15ವರೆಗೂ ಕೂಡ ಕಾಲಾವಕಾಶ ತಗೊಂಡ್ರು ಅನ್ನೋದನ್ನ ವಿವರಣೆ ಕೊಟ್ಟು ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಎಲ್ಲವೂ ಕೂಡ ಟೋಟಲ್ ಗೊಂದಲಮಯವಾಗಿದೆ. ಸ್ಟಾರ್ಟಿಂಗ್ ಏಪ್ರಿಲ್ 2ನೇ ತಾರೀಕು ಹೈಕೋರ್ಟ್ ಇಂದ ಆದೇಶ ಬಂದಿದ್ದು ಕೂಡ ಅಡ್ಗೋಡೆ ಮೇಲೆ ದೀಪ ಇಡುವಂತ ರೀತಿಯ ಆದೇಶನೇ. ಯಾಕೆಂದ್ರೆ ಒಂದ್ ಹೇಳುತ್ತೆ 6 ವಾರ ಆದ್ಮೇಲೆ ಕಾರ್ಯಾಚರಣೆನ ನೀವು ಸ್ಥಗಿತಗೊಳಿಸಬೇಕು, ತಾತ್ಕಾಲಿಕ ಅನ್ನೋ ಒಂದು ಪದ ಬಳಸ್ತದೆ. ಸಂಪೂರ್ಣವಾಗಿ ನೀವು ನಿಷೇಧ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಲ್ಲ, ತಾತ್ಕಾಲಿಕ ಅನ್ನೋ ಒಂದು ಪದ ಬಳಸಿ 6 ವಾರ ಆದ್ಮೇಲೆ ನೀವು ಮಾರ್ಗಸೂಚಿನ ಸರ್ಕಾರದ ವತಿಯಿಂದ ಪಡ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿಲೂ ಕೂಡ ಕೋರ್ಟು ಹೇಳುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ವಾಣಿಜ್ಯ ಬಳಕೆಯ ಟ್ಯಾಕ್ಸಿ ಚಾಲಕರುಗಳಿಗೆ, ಆಟೋ ಚಾಲಕರುಗಳಿಗೆ ಹೈಕೋರ್ಟು ಕೂಡ ಅನ್ಯಾಯ ಮಾಡ್ತಿದೆ ಅನ್ನೋದು ನಾವು ನಡೀತಿರುವಂಥ ವಿದ್ಯಮಾನಗಳನ್ನ ಗಮನಿಸಿದಾಗ ಅರ್ಥ ಆಗ್ತಿರುವಂಥ ಸಂಗತಿ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಆಟೋ ಚಾಲಕರುಗಳು ಮತ್ತು ಕ್ಯಾಬ್ ಚಾಲಕರುಗಳು ನಡೀತಿರುವಂಥ ಎಲ್ಲ ವಿದ್ಯಮಾನಗಳನ್ನ ಗಮನಿಸ್ಕೊಳ್ಳಿ. ಎಲ್ಲ ಒಂದು ಕಡೆ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಸರ್ಕಾರ ಏನಾದರೂ ಹಣ ಮಾಡಕ್ಕೆ ಹೊರಟಿದ್ಯಾ, ಅಥವಾ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಈ ಆ್ಯಪ್ ಸಂಸ್ಥೆಗಳಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡ್ತಿಲ್ವಾ, ಇದೆಲ್ಲವೂ ಕೂಡ ಗೌಪ್ಯವಾಗಿರೋದ್ರಿಂದ ಇದನ್ನ ಬಹಿರಂಗವಾಗಿ ಈ ಆ್ಯಪ್ ಸಂಸ್ಥೆಗಳು ಹೇಳ್ಬೇಕಾಗ್ತದೆ, ಇಲ್ಲ ಅಂದ್ರೆ ಬಹಿರಂಗವಾಗಿ ಸರ್ಕಾರ ಹೇಳ್ಬೇಕಾಗ್ತದೆ. ಸರ್ಕಾರ ಮೀನ್ಸ್ ಸಾರಿಗೆ ಸಚಿವರು ಹೇಳ್ಬೇಕಾಗ್ತದೆ, ಇಲ್ಲ ಅಧಿಕಾರಿಗಳು ಹೇಳ್ಬೇಕಾಗ್ತದೆ, ಇಲ್ಲ ಇವರಿಬ್ರು ಬಾಯಿ ಬಿಡ್ಲಿಲ್ಲ ಅಂದ್ರೆ ಕೋರ್ಟ್ ಹೇಳ್ಬೇಕಾಗ್ತದೆ. ಇದು ನಡೀತಿರುವಂತ ವಿದ್ಯಮಾನ ಸರ್.
ಸರ್ ಈಗ ನೆಕ್ಸ್ಟ್ ಈಗ ಆಲ್ರೆಡಿ ಪರ್ಮಿಷನ್ ಒಂದು ಕೊಟ್ಟಿದ್ದಾರೆ, ಈಗ ಕ್ಯಾಬು ಮತ್ತೆ ನಿಮ್ಮ ಟ್ಯಾಕ್ಸಿ ಸಂಘಟನೆಗಳ ಮುಂದಿನ ನಡೆ ಏನು ಸರ್ ಇದರಿಂದ? ಸರ್ ನಾವು ಒಂದೇಳೋದು, ಇಲ್ಲಿ ಕ್ಯಾಬ್ ಚಾಲಕರುಗಳಿಗೆ ಮತ್ತು ಆಟೋ ಚಾಲಕರುಗಳಿಗೆ ರೋಸ್ ಹತ್ತೋಗ್ಬಿಟ್ಟಿದ್ದಾರೆ ಸರ್. ಈಗ ಸಮ್ಮಿಶ್ರ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷ ಇತ್ತು. ಆಗಲೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಒಂದು ಉಪಟಳನ ಬಗ್ಸೋಕ್ಕಾಗಿರಲಿಲ್ಲ. ಆಗಲೂ ಕೂಡ ಏನು ನಡೀತು ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂದರೆ ಆಗ ಟ್ರಾನ್ಸ್ಪೋರ್ಟು ಮಿನಿಸ್ಟ್ರು DC ತಮ್ಮಣ್ಣ ಅವರಿದ್ದರು. ಆಗಲೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದ್ದದನ್ನು ಆ ಸಂದರ್ಭದಲ್ಲೇ ಅದು ಮಾನ್ಯ ಇಕ್ಕೇರಿ ಸಾಹೇಬರು ಬಂದ್ ಮಾಡಿಸಿದ್ರು. ಆಗಲೂ ಏನೆಲ್ಲ ಬೆಳವಣಿಗೆ ನಡೀತು ಅಂತ ನಾವು ನೋಡಿದ್ದೀವಿ. ಸಮ್ಮಿಶ್ರ ಸರ್ಕಾರದಲ್ಲೂ ಈ ಕಥೆ ಆಯಿತಾ? BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅವ್ರು ಬಂದರೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಉಪಟಳ ತಗ್ಲಿಲ್ಲ. ಸರಿ, ಕಾಂಗ್ರೆಸ್ ಸರ್ಕಾರ ನಾವು ಚಾಲಕರ ಪರವಾಗಿದ್ದೀವಿ ಅಂತ ಹೇಳಿ ಸಾಕಷ್ಟು ಹೋರಾಟಗಳಲ್ಲಿ ಕೈ ಜೋಡಿಸ್ತು, ಹಲವಾರು ಮೀಟಿಂಗ್ಗಳನ್ನ ನಮ್ಮನ್ನು ಕರೆದು ನಾವು ನಿಮ್ಮ ಪರ ಇರ್ತೀವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಗೆಲ್ಲ ಅನುಕೂಲತೆಗಳು ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಗುಲಾಮರಾಗಿದ್ದಾರಲ್ಲ. ಮೊನ್ನೆ ನೋಡಿ, ಏಕಾಏಕಿ ಯಾರ ಕೈಗೂ ಕೂಡ ಸಿಗದೇ ಇರೋವಂತಹ ಓಲಾ ಭವಿಷ್ಯ ಅಗರ್ವಾಲ್ ಹೋಗಿ ನಮ್ಮ DK ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರನ್ನ ಒಂದು ಗಿಫ್ಟ್ ಕೊಟ್ಟು ಒಂದು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಇಲ್ಲಿ ಸರ್ಕಾರ ನಡೆಸ್ತಿರೋ ಅಂಥವ್ರು ಕಾರ್ಮಿಕರ ಪರ ಇದ್ದಾರಾ ಅಥವಾ ಬಂಡವಾಳಶಾಹಿಗಳ ಪರ ನಿಂತಿದ್ದಾರಾ ಅನ್ನೋದನ್ನ ನಾವು ಅಲ್ಲೇ ನೋಡ್ಕೊಂಡು. ಹಂಗಾಗಿ ಈ ಸರ್ಕಾರದ ಮೇಲೂ ಕೂಡ ನಮಗೆ ಯಾವುದೇ ರೀತಿಯ ಭರವಸೆ ಇಲ್ಲ ಸರ್. ಪಕ್ಕಾ ಎಲ್ಲರೂ ಕೂಡ 420, 840 ಸರ್ಕಾರಗಳು. ಹಂಗಾಗಿ ಆಟೋ ಚಾಲಕರುಗಳಿಗೆ, ಕ್ಯಾಬ್ ಚಾಲಕರುಗಳಿಗೆ, ಈ ರಾಜಕಾರಣಿಗಳ ಮೇಲೆ, ಇವರು ನಡೆಸ್ತಿರೋವಂಥ ಸರ್ಕಾರದ ವ್ಯವಸ್ಥೆ ಮೇಲೆ ಖಂಡಿತ ನಂಬಿಕೆ ಅನ್ನೋದು ಸತ್ತೋಗ್ಬಿಟ್ಟಿದೆ. ಹಂಗಾಗಿ ನಾವು ಸಂಘಟನೆ ವತಿಯಿಂದ ಹೇಳೋದಿಷ್ಟೇ ಸರ್, ಎಸ್ಪೆಷಲಿ ನಾನು ಹೇಳೋದು ಆಟೋ ಚಾಲಕರುಗಳಿಗೆ, ಕ್ಯಾಬ್ ಚಾಲಕರುಗಳಿಗೆ, ಈಗ ಬೈಕ್ ಟ್ಯಾಕ್ಸಿ ರನ್ ಮಾಡ್ತಿರೋ ಅಂಥದ್ದು ಯಾರು? ರ್ಯಾಪಿಡೋ, ಓಲಾ, ಊಬರ್, ಈ 3 ಸಂಸ್ಥೆಗಳು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಿದ್ದಾವೆ ಅಂದಮೇಲೆ ನೀವು ಆ ಸಂಸ್ಥೆಗಳನ್ನ ವಿರೋಧ ಮಾಡ್ತಾ ಇದ್ದೀರಾ ಅಲ್ವೇನ್ರಪ್ಪ? ಕ್ಯಾಬ್ ಚಾಲಕರುಗಳು, ಆಟೋ ಚಾಲಕರುಗಳು ವಿರೋಧ ಮಾಡ್ತಾ ಇದ್ದೀರಾ. ಅವ್ರು ಸರಿ ಇಲ್ಲ. ಈಗ ಅವರು ನಿಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ವ್ಯವಸ್ಥೆನ ರೂಪಿಸ್ಬಿಡ್ತಾ ಇದ್ದಾರೆ. ಅದು ಸುಭದ್ರವಾಗಿ ನಿಲ್ಲೋ ಅಂಥ ರೀತಿಯಲ್ಲೂ ಕೂಡ ರೂಪಿಸ್ತಾ ಇದ್ದಾರೆ. ಹಂಗಿದ್ಮೇಲೆ ನಾವು ಅವ್ರನ್ನ ದೂಷಿಸ್ತೀವಿ ಅಂದಮೇಲೆ ಬಿಡಿ, ಅವರ ಆ್ಯಪ್ ಸಂಸ್ಥೆಗಳನ್ನ ಒದ್ದು ನಮ್ಮ ಸರ್ಕಾರ ಏನು ಹೇಳ್ತಿದೆಯಲ್ಲ ರೇಟು, ಅದನ್ನ ಮೀಟ್ರಲ್ಲಿ ಪ್ರಯಾಣಿಕರು ಸರ್ವಿಸ್ ಕೊಡೋ ಅಂಥ ರೀತಿಯಲ್ಲಿ ಒಂದು ವ್ಯವಸ್ಥೆನ ನಾವು ಕೂಡ ರೂಪಿಸಿದ್ದೀವಿ. ಯಾಕೆ ಅಂದರೆ ಬರೀ ಬಾಯಿ ಮಾತಲ್ಲಿ ಹೇಳಿ ನೀವು ಆ್ಯಪ್ನ ಬಿಟ್ಬಿಡಿ, ನೀವು ಮೀಟರ್ ಹಾಕೊಂಡು ದುಡಿಮೆ ಮಾಡಿ ಅಂತ ಹೇಳ್ಬೋದು. ಆದರೆ ಯಾರು ಜನ ಬರ್ತಾರೆ ಅಂತ ಹೇಳಿ ಚಾಲಕರುಗಳು ಇದನ್ನ ನಮ್ಮನ್ನು ಪ್ರಶ್ನೆ ಮಾಡಿ ಕೇಳ್ತಿದ್ರು. ಅದಕ್ಕೆ ಆದ ಒಂದು ಆ್ಯಪ್ ವ್ಯವಸ್ಥೆನೂ ಕೂಡ ನಮ್ಮ ಕರ್ನಾಟಕದ ಕನ್ನಡಿಗರು ಮಾಡಿದ್ದಾರೆ. ಅಂತ ಒಂದು ಆ್ಯಪ್ ಸಂಸ್ಥೆಗೆ ನೀವೆಲ್ಲ ಕೈ ಜೋಡಿಸಿ, ಆಯಿತು ಓಲಾ, ಊಬರ್, ರ್ಯಾಪಿಡೋದವರು ಆಯ್ತು ಅದೆಷ್ಟು ದಿನ ಬೈಕ್ಗಳನ್ನೇ ಇಟ್ಕೊಂಡು ಅವರ ಸಂಸ್ಥೆ ನಡೆಸ್ತಾರೆ. ಅವರ ಬೃಹದಾಕಾರದ ಸಂಸ್ಥೆನ ಹೆಂಗೆ ಬೈಕ್ ಟ್ಯಾಕ್ಸಿಗಳನ್ನ ಇಟ್ಕೊಂಡು ರನ್ ಮಾಡೋದಕ್ಕೆ ಸಾಧ್ಯ? ನೀವೆಲ್ಲ ಅದನ್ನು ವಿರೋಧ ಮಾಡ್ತೀರಾ ಅನ್ನೋದಾದ್ರೆ ಬರ್ರಪ್ಪ, ಮೀಟರ್ ಹಾಕೊಂಡು ಪ್ರಯಾಣಿಕರುಗಳು ಸೇವೆ ಕೊಡುವಂಥ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದ್ದೀವಿ, ಬನ್ನಿ ಮೀಟರ್ ಹಾಕೊಂಡು ಗಾಡಿ ಓಡಿಸಿ ಅಂತ ಹೇಳಿ ಈ ಚಾಲಕರುಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅವೇರ್ನೆಸ್ ಮೂಡಿಸಿದ್ರು ಕೂಡ ಈ ನಮ್ಮ ಡ್ರೈವರ್ಸ್ಗಳು ಕೂಡ ಅಷ್ಟೇ ಈ ರಾಜಕಾರಣಿಗಳಂತೆ ಅವರು ಕೂಡ ದ್ವಂದ್ವ ನಿಲುವಲ್ಲೇ ಇದ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇಷ್ಟು ದಿನದವರೆಗೂ ಓಲಾ ಊಬರಲ್ಲಿ ರೇಟ್ ಕಮ್ಮಿ ಕೊಡ್ತಾ ಇದ್ರು, ಓಲಾ ಊಬರಲ್ಲಿ ರೇಟ್ ಕಮ್ಮಿ ಕೊಡ್ತಿದ್ರು ಅಂತೇಳಿ ಹೋರಾಟಗಳು ನಡೀತಾ ಇತ್ತು. ಅದ್ರ ತಕ್ಕಂತೆ ಏನಾಯಿತು, ರ್ಯಾಪಿಡೋ, ನಮ್ಮ ಯಾತ್ರಿ ಅನ್ನೋ ಸಂಸ್ಥೆ ಬಂದ್ಬಿಡ್ತು. ಈ 2 ಸಂಸ್ಥೆ ಬಂದಾದ್ಮೇಲೆ ಇವರಿಬ್ರು ಕಮಿಷನ್ನ ತೆಗೆದಾಕಿ ಪ್ಲಾಟ್ಫಾರ್ಮ್ ಚಾರ್ಜ್, ಸಬ್ಸ್ಕ್ರೈಬ್ ಅಮೌಂಟ್ ಅಂತ ಬಂದ್ಬಿಟ್ರು. ಏಕಾಏಕಿ ಓಲಾ ಊಬರ್ ಕೂಡ ಕಮಿಷನ್ನ ಬಿಟ್ಬಿಟ್ರು. ಇಷ್ಟು ವರ್ಷದಿಂದ ಕಮಿಷನ್ ಅಲ್ಲೇ ಇದ್ದವರು ಏಕಾಏಕಿ ಅವರು ಕೂಡ ಸಬ್ಸ್ಕ್ರೈಬ್ ಪ್ಲಾನ್ಗೆ ಬಂದ್ಬಿಟ್ರು. ಅಂದ್ರೆ ಈ 4 ಆ್ಯಪ್ಗಳು ಸಬ್ಸ್ಕ್ರೈಬ್ ಪ್ಲಾನ್ ಬಂದು ಡ್ರೈವರ್ಗಳನ್ನ ಇವ್ರು ಹಿಡಿತದಲ್ಲಿ ಇಟ್ಕೊಂಡ್ರು. ಇಲ್ಲಿ ಏನಾಗ್ತಾ ಇದೆ, ರ್ಯಾಪಿಡೋ, ನಮ್ಮ ಯಾತ್ರಿ ಅನ್ನೋ ಸಂಸ್ಥೆ ಓಲಾ ಊಬರ್ ಟಕ್ಕರ್ ಕೊಡೋದಕ್ಕೆ ರೇಟನ್ನ ವೇರಿಯೇಷನ್ ಮಾಡಿಕೊಂಡು ಕ್ಯಾಬ್ ಚಾಲಕರುಗಳು ಕೊಡ್ತಾ ಇದೆ. ಇಲ್ಲಿ ಕ್ಯಾಬ್ ಚಾಲಕರುಗಳಿಗೆ ಏನಾಗ್ತಾ ಇದೆ, ಇಷ್ಟು ದಿನದವರೆಗೂ ನಮಗೆ ಸರ್ಕಾರ ಕೊಡೋ ರೇಟ್ ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಂಥವ್ರು ಮೀಟರ್ನ ಹಾಕೊಂಡು ದುಡಿಮೆ ಮಾಡಕ್ ಬರ್ರಿ ಅಂತ ಕರೆದ್ರೆ ನಮಗೆ ಬಿಡು ರ್ಯಾಪಿಡೋ, ನಮ್ಮ ಯಾತ್ರಿಯಲ್ಲೇ ಹೆಚ್ಚು ಕಡಿಮೆ ಅದೇ ರೇಂಜಲ್ಲೇ ನನಗೆ ಹಣ ಸಿಗ್ತಾ ಇದೆಯಲ್ಲ ಅಂತೇಳಿ ಮೀಟರ್ ಹಾಕ್ಸ್ಕೊಳ್ಳದೇನೆ ಇವರು ಮತ್ತೆ ಅವ್ರನ್ನ ನೀವು ಬೆಳೆಸಕ್ ಹೋಗ್ತಾ ಇದ್ದೀರಾ. ಅಂದ್ರೆ ನೀವೆಲ್ಲ ಏನ್ ಮಾಡಕ್ ಹೊರಟಿದ್ದೀರಾ? ಆಟೋ ಚಾಲಕರುಗಳು, ಕ್ಯಾಬ್ ಚಾಲಕರುಗಳು, ನಿಮ್ಗೂ ಈ ರಾಜಕಾರಣಿಗಳಿಗೂ ವ್ಯತ್ಯಾಸನೇ ಇಲ್ವಾ? ನಿಮ್ಗಳಿಗೂ ಆ್ಯಪ್ ಸಂಸ್ಥೆಗಳಿಗೂ ವ್ಯತ್ಯಾಸನೇ ಇಲ್ವಾ? ಓನರ್ ಕಮ್ ಡ್ರೈವರ್ಗಳು ಅನ್ನಿಸ್ಕೊಂಡಿರೋರು ನಮ್ಗೆ ಅನ್ಯಾಯ ಆಗ್ತಿದೆ, ನಮ್ಗೆ ನ್ಯಾಯ ಬೇಕು, ಈ ರೀತಿಲೆಲ್ಲ ಕೇಳ್ತೀರಾ.
ಮತ್ತೆ ಹೈಕೋರ್ಟ್ ಆ ರೀತಿಯಲ್ಲಿ ನಡೀತಾ ಇರೋಂಥ ನಡೆ ಆಗಿರ್ಬೋದು, ರಾಜಕಾರಣಿಗಳು ನಡೆಸ್ತಿರೋ ನಡೆ ಆಗಿರ್ಬೋದು, ಆ್ಯಪ್ ಸಂಸ್ಥೆಗಳು ನಡೆಸ್ತಿರೋ ನಡೆ ಆಗಿರ್ಬೋದು, ನೀವುಗಳು ನಡ್ಕೊಂತಿರೋ ನಡೆ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಇಂಥ ವಿಚಾರಗಳನ್ನ ಯಾರು ಧ್ವನಿ ಎತ್ಕೊಂಡು ಮುಂದೆ ಹೋಗ್ತಾರೆ ಅವ್ರನ್ನ ಬಾವಿಗೆ ತಳ್ಳುವಂಥ ಕೆಲಸಗಳನ್ನ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದು ನಿಜವಾಗ್ಲೂ ನಡೀತಿರೋ ವಿದ್ಯಮಾನ ಗಮನಿಸಿದಾಗ ನಮ್ಗೆ ಅನ್ನಿಸ್ತಾ ಇರೋ ಅಂಥ ವಿಚಾರ ಸರ್.